ಪ್ರೈಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭವಂದನೆಗಳು. ಈ ದಿನದ ದೇವರ ವಾಕ್ಯ ಯೆರೆಮೀಯನ ಪ್ರವಾದನೆಯ ಗ್ರಂಥ 32ನೇ ಅಧ್ಯಾಯ 27ನೇ ವಚನ. ಇಗೋ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ. ಜೆರೆಮಾಯ 32:27. I am the Lord, the God of all mankind. Nothing is too difficult for me. ಪ್ರಿಯ ದೇವಜನರೇ, ಇಲ್ಲಿ ದೇವರು ಯೆರೆಮೀಯನಿಗೆ ಈ ರೀತಿ ಹೇಳುತ್ತಾ ಇದ್ದಾರೆ. ಇಗೋ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ಎಲ್ಲ ಮನುಷ್ಯರಿಗೆ ದೇವರು ಆತನೊಬ್ಬನೇ ಆಗಿದ್ದಾನೆ. ಯೆಹೋವನೇ ನಮ್ಮ ದೇವರಾಗಿದ್ದಾರೆ. ನಮ್ಮ ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯವೇ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು, ಅತಿಶಯಗಳನ್ನು ಮಾಡುವಂಥ ದೇವರು. ಮನುಷ್ಯರಿಂದ ಮಾಡಲಾಗದ ಕಾರ್ಯಗಳು ಹಲವಾರು ಇರಬಹುದು, ಆದರೆ ದೇವರಿಂದ ಮಾಡಲಾಗದ ಕಾರ್ಯ ಒಂದೂ ಇಲ್ಲ. ವೈದ್ಯರಿಂದ ಸ್ವಸ್ಥ ಮಾಡಲಾಗದ ರೋಗಗಳಿರಬಹುದು, ಆದರೆ ದೇವರಿಂದ ಸ್ವಸ್ಥ ಮಾಡಲಾಗದ ರೋಗ ಯಾವುದೂ ಇಲ್ಲ. ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡಿ ತೋರಿಸುವಂಥ ದೇವರು, ಅತಿಶಯವಾದ ಕಾರ್ಯಗಳನ್ನು ಮಾಡುವಂಥ ದೇವರು. 100ನೇ ವಯಸ್ಸಿನಲ್ಲಿಯೂ ಅಬ್ರಹಾಮನಿಗೆ ಮಗುವನ್ನು ಕೊಟ್ಟ ದೇವರು. ಆ ಮಗುವಿನ ಮೂಲಕವಾಗಿ ದೊಡ್ಡ ಆಶೀರ್ವಾದವು ಈ ಲೋಕಕ್ಕೆ ದೊರಕುವಂತೆ ಕೃಪೆ ಮಾಡಿದ ದೇವರು. ಒಬ್ಬ ಕನ್ಯೆಯ ಮೂಲಕ ಮಗುವನ್ನು ಜನಿಸುವಂತೆ ಮಾಡಿದ ದೇವರು. ಕನ್ಯಾ ಮರಿಯಳ ಗರ್ಭದ ಮೂಲಕವಾಗಿ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಯೆಹೋಶುವನು ಸೂರ್ಯ ಚಂದ್ರರನ್ನು ಹಾಗೆಯೇ ನಿಲ್ಲಿರಿ ಎಂದು ಆಜ್ಞಾಪಿಸಿದಾಗ ದೇವರು ಅವನ ಮೊರೆಯನ್ನು ಕೇಳಿದನು. ಯೆಹೋಶುವನು ಗಿಬ್ಯೋನರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದನು. ಆ ಗಿಬ್ಯೋನರ ವಿರೋಧವಾಗಿ 5 ಪಟ್ಟಣಗಳ ಜನರು ಯುದ್ಧಕ್ಕೆ ಬರುತ್ತಾರೆ. ಯೆರೂಸಲೇಮ್, ಹೆಬ್ರೋನ್, ಯರ್ಮೂತ್, ಲಾಕೀಶ್, ಎಗ್ಲೋನ್ ಎಂಬ ಪಟ್ಟಣಗಳ 5 ಮಂದಿ ಅಮೋರಿಯ ರಾಜರು ಗಿಬ್ಯೋನರ ಮೇಲೆ ದಂಡೆತ್ತಿ ಬರುತ್ತಾರೆ. ಆಗ ಗಿಬ್ಯೋನರ ಮೇಲೆ ಕರುಣೆಯನ್ನು ತೋರಿಸಿದ ಯೆಹೋಶುವನು ಅವರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುತ್ತಾನೆ. ಆ ಯುದ್ಧದ ಸಂದರ್ಭದಲ್ಲಿ ಯೆಹೋಶುವನು, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಆಜ್ಞಾಪಿಸಿದಾಗ ದೇವರು ಅವನ ಕೂಗನ್ನು ಕೇಳಿದನು. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಈ ರೀತಿ ಯೆಹೋಶುವನು ಆಜ್ಞಾಪಿಸಿದಾಗ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ಈ ರೀತಿ ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯವಾಗಿ ತೋರಿಸಿದರು. ಸೂರ್ಯನು ಚಂದ್ರನು ಹಾಗೆಯೇ ನಿಲ್ಲುವಂತೆ ಮಾಡಿದನು. ಆ ವಿರೋಧಿಗಳ ವಿರುದ್ಧವಾಗಿ ಯುದ್ಧ ಮಾಡಲು ಯೆಹೋಶುವನಿಗೆ ಸಹಾಯ ಮಾಡಿದನು ಮತ್ತು ಜಯ ಗಳಿಸುವಂತೆ ದೇವರು ಸಹಾಯ ಮಾಡಿದನು. ಆದ್ದರಿಂದಲೇ ಪ್ರವಾದಿಯಾದ ಯೆರೆಮೀಯನು ದೇವರನ್ನು ಕುರಿತು ಈ ರೀತಿ ಹಾಡಿ ಹೊಗಳುತ್ತಾನೆ. ಎಲೇ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ. ನಿನಗೆ ಯಾವ ಕಾರ್ಯವೂ ಅಸಾಧ್ಯವಿಲ್ಲ. ನೀನು ಆಲೋಚನೆಯಲ್ಲಿ ಶ್ರೇಷ್ಠನಾದ ದೇವರು, ನೀನು ಕಾರ್ಯದಲ್ಲಿ ಸಮರ್ಥನಾದ ದೇವರು ಎಂದು ಹಾಡಿ ಹೊಗಳುತ್ತಾನೆ. ಹೌದು, ನಮ್ಮ ಜೀವಿತದಲ್ಲಿ ಕರ್ತನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದಾನೆ. ಇಂದು ನಮಗೆ ಯಾವ ಕೊರತೆ ಇದೆ? ದೇವರು ಎಲ್ಲವನ್ನೂ ಬಲ್ಲಂಥ ದೇವರಾಗಿದ್ದಾರೆ. ನಾವು ಮಾಡಲಾಗದಂಥ ಕಾರ್ಯ ಯಾವುದಾದ್ರೂ ಇರುವುದಾದರೆ ದೇವರು ಅದನ್ನು ಮಾಡಲು ಶಕ್ತನಾಗಿದ್ದಾನೆ. ದೇವ ಮಕ್ಕಳೇ, ಆ ಶಕ್ತಿಯುತವಾದ ದೇವರು ನಿಮ್ಮ ದೇವರಾಗಿದ್ದಾನೆ. ಆತನು ಅದ್ಭುತಗಳನ್ನು ಮಾಡುತ್ತಾನೆ. ಆತನ ಬಳಿ ಬಾ, ಆತನು ನಿನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪ್ರಿಯ ಪರಲೋಕದ ತಂದೆಯೇ, ಸರ್ವಶಕ್ತನಾದ ದೇವರೇ, ನೀನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರೇ, ನಿನಗೆ ಎಲ್ಲವೂ ಸಾಧ್ಯ ಉಂಟು ಸ್ವಾಮಿ. ನರಪ್ರಾಣಿಗೆಲ್ಲ ನೀನೇ ದೇವರಾಗಿದ್ದೆ ಕರ್ತನೆ. ನೀನು ನಾವು ಕೇಳಿದ್ದೆಲ್ಲವನ್ನು ಕೊಡುವಂಥ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ ತಂದೆಯಾದ ದೇವರೇ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಜನರನ್ನು ಆಶೀರ್ವಾದ ಮಾಡು ಕರ್ತನೆ.
ಅವರಿಗೆ ಯಾವ ಕೊರತೆ ಇದೆ ದೇವರೇ, ಆ ಕೊರತೆಯನ್ನು ನೀಗಿಸು ದೇವರೇ. ಅವರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸು ಸ್ವಾಮಿ. ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದೊಂದು ಕೆಲಸದಲ್ಲಿ ನೀನು ಅವರಿಗೆ ಸಹಾಯಕನು, ನಾಯಕನು, ಜೊತೆಗಾರನಾಗಿದ್ದುಕೊಂಡು ಅವರು ಜಯಗಳಿಸಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಯಾಕೆಂದರೆ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ನೀನು ಶ್ರೇಷ್ಠನಾದ ದೇವರು ಕರ್ತನೆ. ಯಾವ ಕಾರ್ಯವನ್ನಾದರೂ ನೀನು ಮಾಡಲು ಸಮರ್ಥನಾದ ದೇವರಾಗಿದ್ದಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಿಯ ಜನರೊಂದಿಗೆ ನೀನು ಸಹಾಯಕನಾಗಿದ್ದುಕೊಂಡು ಅವರಿಗೆ ಬೇಕಾದದನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇಲೆ.